ಜಾತಿ ಗಣತಿ ಮತ್ತೆ ಸದ್ದುಗದ್ದಲ ಶುರು ಮಾಡಿದೆ. ಮನೆ ಬಾಗಿಲಿಗೆ ಬಂದು ಗಣತಿದಾರರು ಮಾಹಿತಿ ಕೇಳೋದಿಕ್ಕೂ ಮುಂಚಿತವಾಗಿ ತಮ್ಮ ಜಾತಿಗಳ ಜನರು ಏನು ಉತ್ತರ ಕೊಡಬೇಕು ಅನ್ನೋದನ್ನು ಹೇಳಿಕೊಡೋದಕ್ಕೆ ಸ್ವಾಮೀಜಿಗಳು, ರಾಜಕೀಯ ನಾಯಕರು, ಸಮುದಾಯಗಳ ಲೀಡರ್ಗಳು ಇವರೆಲ್ಲರೂ ಕೂಡ ಮುಂದಾಗಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಜಾತಿ ಲೆಕ್ಕ. ಸರ್ಕಾರ ರಾಜ್ಯದಲ್ಲಿ ಎರಡನೇ ಬಾರಿಗೆ ಜಾತಿ ಗಣತಿ ನಡೆಸೋದಕ್ಕೆ ಮುಂದಾಗಿದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಜಾತಿ ಹೆಸರಿಸುವಂಥದ್ದು ಒಂದು ಅಂಶ ಅಷ್ಟೇ ಆದರೂ ಕೂಡ ಅಂತಿಮ ವರದಿ ಬಂದಾಗ ರಾಜ್ಯದಲ್ಲಿ ಯಾವ ಜಾತಿಯ ಜನರು ಎಷ್ಟಿದ್ದಾರೆ, ಆಯಾ ಜಾತಿಗಳಲ್ಲಿ ಎಷ್ಟು ಮಂದಿ ವಿದ್ಯಾವಂತರಿದ್ದಾರೆ, ಪದವೀಧರರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಖಾಸಗಿ ಉದ್ಯೋಗದಲ್ಲಿದ್ದಾರೆ, ಕೂಲಿ ಕೆಲಸ ಮಾಡ್ತಾ ಇದ್ದಾರೆ, ಹೀಗೆ ಎಲ್ಲ ರೀತಿಯ ಮಾಹಿತಿ ಅಂಕಿಅಂಶ ಸಮೇತ ಸಿಗುತ್ತೆ. ಇದೇ ಕಾರಣಕ್ಕಾಗಿ ಜಾತಿ ಗಣತಿ ಅನ್ನುವಂಥದ್ದು ಭೂಕಂಪದಂತೆ, ರಾಜಕೀಯದ ಭೂಕಂಪ ಅಂತ ಹೇಳಿ ಕಾಂಗ್ರೆಸ್ನ ನಾಯಕ, ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅದನ್ನು ವರ್ಣಿಸ್ತಾರೆ. ಹಾಗೆಯೇ ಜಾತಿ ಗಣತಿಯಿಂದಾಗಿ ದುರ್ಬಲ ವರ್ಗದವರಿಗೂ ಸರ್ಕಾರದ ಸವಲತ್ತುಗಳನ್ನು ಸರಿಯಾಗಿ ಹಂಚೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಎಲ್ಲ ಜಾತಿಗಳಲ್ಲಿರುವಂತಹ ಬಡವರಿಗೂ ಕೂಡ, ಮೇಲ್ವರ್ಗದಲ್ಲಿರಲಿ ಅತ್ಯಂತ ಕೆಳವರ್ಗದಲ್ಲಿರಲಿ ಎಲ್ಲ ವರ್ಗಗಳ ಬಡವರಿಗೂ ಕೂಡ ಸೌಲಭ್ಯವನ್ನು ಕೊಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಪಾದಿಸ್ತಾರೆ. ಆದರೆ ಸರ್ಕಾರ ಜಾತಿ ಗಣತಿಗೆ ತಯಾರಿ ಆರಂಭಿಸ್ತಾ ಇದ್ದಂತೆ ಪ್ರಬಲ ಸಮುದಾಯಗಳಿಂದ ವಿರೋಧ ವ್ಯಕ್ತವಾಗ್ತಾ ಇತ್ತು. ಇದೇ ವೇಳೆ ಬಿಜೆಪಿಯ ಲಿಂಗಾಯತ ಸಮುದಾಯದ ನಾಯಕರು ಜಾತಿ ಗಣತಿಯ ಔಚಿತ್ಯವನ್ನೇ ಪ್ರಶ್ನಿಸ್ತಾ ಇದ್ದಾರೆ. ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ತಮ್ಮ ಸಮುದಾಯದವರು ಹೇಗೆ ಜಾತಿ ಹೆಸರು ಬರೆಸಬೇಕು, ಅದರಲ್ಲಿ ಧರ್ಮದ ಹೆಸರು ಬರೆಸಬೇಕಾ ಬೇಡವಾ, ಹೀಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೊಂದೆಡೆ ದಲಿತ ಸಮುದಾಯಗಳು ಕೂಡ ತಮ್ಮವರು ಜಾತಿ ಗಣತಿ ವೇಳೆ ಹೇಗೆ ಜಾತಿಗಳನ್ನು ಬರೆಸಬೇಕು, ಉಪಜಾತಿಯ ಹೆಸರುಗಳನ್ನು ಎಲ್ಲಿ ಹೆಸರಿಸಬೇಕು, ಇದರ ಬಗ್ಗೆಯೂ ಕೂಡ ಜಾಗೃತಿ ಮೂಡಿಸೋದಕ್ಕೆ ಮುಂದಾಗಿದೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ, ಮತ್ತೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಕುರುಬ ಸಮುದಾಯವನ್ನು ST ಕ್ಯಾಟಗರಿಗೆ ಸೇರಿಸೋದಕ್ಕೂ ಕೂಡ ತಯಾರಿಯನ್ನು ಶುರು ಮಾಡಿದೆ. ಇದರಲ್ಲೂ ಕೂಡ ರಾಜಕೀಯದ ಲೆಕ್ಕ ಇದೆ ಅನ್ನುವಂಥದ್ರ ಬಗ್ಗೆ ಅದೇ ಸಮುದಾಯದ ಹಿರಿಯ ನಾಯಕರು ಮಾತನಾಡ್ತಾ ಇದ್ದಾರೆ. ಇದೆಲ್ಲದರ ಬಗೆಗಿನ ಒಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ, ಜಾತಿ ಲೆಕ್ಕದ ಬಗ್ಗೆ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಭರವಸೆ. ಸರ್ಕಾರ ಮತ್ತೊಂದು ಭರವಸೆಯನ್ನು ಕೊಟ್ಟಿದೆ. ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ನಡೆದಿದ್ದ ಭೀಕರ ದುರಂತದಲ್ಲಿ ಗಾಯಗೊಂಡು ಹಾಸನದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥವರಿಗೆ ತಮ್ಮ ಚಿಕಿತ್ಸಾ ವೆಚ್ಚವನ್ನು ಯಾರು ಭರಿಸ್ತಾರೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇತ್ತು. ಪ್ರಧಾನಮಂತ್ರಿಯವರ ನಿಧಿಯಿಂದ 50,000 ರೂಪಾಯಿ ಗಾಯಾಳುಗಳಿಗೆ ಮತ್ತು ರಾಜ್ಯ ಸರ್ಕಾರವು ಕೂಡ ಹೇಳಿತ್ತು ಗಾಯಾಳುಗಳಿಗೆ ನಾವು ಚಿಕಿತ್ಸೆಯನ್ನು ಕೊಡಿಸ್ತೀವಿ ಅಂತೇಳಿ. ಆದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥವ್ರಿಗೆ ಅವರ ಬಿಲ್ ಈಗಾಗಲೇ 50,000 ದಾಟಿದಂಥವ್ರಿಗೆ ಇನ್ನೂ ಕೂಡ ಯಾವುದೇ ಭರವಸೆ ಸಿಕ್ಕಿರಲಿಲ್ಲ, ಅಥವಾ ಅವ್ರಿಗೆ ಅವರ ಬಿಲ್ಲನ್ನು ಯಾರು ಕಟ್ತಾರೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಅವರು ಪ್ರಶ್ನೆ ಮಾಡ್ತಾ ಇದ್ರು, ಏನು ಕತೆ ಇದು, ಯಾರು ನಮ್ಮನ್ನು ಕೇಳಕ್ಕೆ ಬರ್ತಿಲ್ಲ ಅಂತೇಳಿ. ಅವರ ಧ್ವನಿಯಾಗಿ ಇವತ್ತು ನಿಮ್ಮ ನ್ಯೂಸ್ 18 ಕನ್ನಡ ವರದಿ ಮಾಡಿದೆ. ನಾವು ಮಾಡಿರ್ತಕ್ಕಂತಹ ವರದಿಯ ನಂತರ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಸ್ಪಷ್ಟನೆ ನೀಡಿದ್ದಾರೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಗಾಯಾಳುಗಳು ಕೂಡ ಈಗ ನಿಟ್ಟುಸಿರು ಬಿಡುವಂತೆ ಆಗಿದೆ ಅವರ ಮಾತುಗಳಿಂದಾಗಿ. ಅದನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ ಏನು ಹೇಳಿದ್ದಾರೆ ಜಿಲ್ಲಾಧಿಕಾರಿಯವರು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಜಾತಿ ಲೆಕ್ಕ ಹೇಗೆ ಸಾಗಿದೆ, ಯಾವ ಸ್ವರೂಪದಲ್ಲಿ ಜಾತಿ ಗಣತಿಗೆ ಬೇಕಂತ ತಯಾರಿ ಸರ್ಕಾರದ ಕಡೆಯಿಂದ ಆಗಿರುವಂಥದ್ದು ಒಂದು ಭಾಗ. ಅದು 1.5 ಲಕ್ಷ ಟೀಚರ್ಸ್ಗೆ ಈಗಾಗಲೇ ಅವರು ಟ್ರೈನಿಂಗ್ ಕೊಟ್ಟಿರುವಂಥದ್ದು ಇರ್ಬೋದು, ಅವರು ಗಣತಿ ಮಾಡೋದಕ್ಕೆ ಬೇಕಾಗಿರುವಂಥ 60 ಪ್ರಶ್ನೆಗಳ ಪ್ರಶ್ನಾವಳಿ ಆಗಿರ್ಬೋದು, ಆ್ಯಪ್ ತಯಾರಿ ಇರ್ಬೋದು, ಇದೆಲ್ಲ ಒಂದು ಭಾಗ. ಆದರೆ ಈ ಕಡೆ ಜಾತಿಗಳವರ ತಯಾರಿ ಬಹಳ ಜೋರಾಗಿ ನಡೀತಿದೆ, ಸಮುದಾಯಗಳ ತಯಾರಿ ಬಹಳ ಜೋರಾಗಿ ಸಾಗಿದೆ. ತಮ್ಮ ಜಾತಿಯವರು ಹೇಗೆಲ್ಲ ಹೆಸರುಗಳನ್ನು ಬರೆಸ್ಕೋಬೇಕು, ಏನು ಅಂತಲೇ ಬರೆಸ್ಬೇಕು, ಇದೇ ಪರ್ಟಿಕ್ಯುಲರ್ ಆಗಿ ಬರೆಸ್ಬೇಕು, ಉಪಜಾತಿ ವಿಚಾರಗಳಲ್ಲಿ ಯಾವುದು ಬರೆಸಬೇಕು, ಹೀಗೆ ಪ್ರತಿಯೊಂದನ್ನು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಯಾವ ಸ್ವರೂಪದಲ್ಲಿ ಅಂತ ನಿಮ್ಗೆ ತೋರಿಸ್ತೀನಿ. ಸಮೀಕ್ಷೆಯನ್ನು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಆರ್ಥಿಕ ಪರಿಸ್ಥಿತಿ ಏನಿದೆ, ಸಾಮಾಜಿಕ ಪರಿಸ್ಥಿತಿ, ಅವರ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸಮೀಕ್ಷಾ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಈ ಸರ್ಕಾರ. ಅದು ಅತಿ ಅವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಜಾತಿ ಗಣತಿ ಅರ್ಥಾತ್
ಕರ್ನಾಟಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸರ್ಕಾರ ಈಗಾಗಲೇ ಮುಹೂರ್ತ ನಿಗದಿ ಮಾಡಿದೆ. ಸರ್ಕಾರಕ್ಕೆ ಈ ಹಿಂದೆ ಜಯಪ್ರಕಾಶ್ ಹೆಗಡೆ ಅವರು ಜಾತಿಗಣತಿ ವರದಿ ಸಲ್ಲಿಸಿದ್ದಾಗ ಅದು 10 ವರ್ಷ ಹಳೆಯ ಡೇಟಾ. ಹಾಗಾಗಿ ಅದನ್ನ ಪರಿಗಣಿಸಬಾರದು. ಮತ್ತೊಮ್ಮೆ ಸಮೀಕ್ಷೆ ಮಾಡಿಸಬೇಕು ಅಂತ ಪ್ರತಿಪಕ್ಷ ಬಿಜೆಪಿ ಸೇರಿದಂತೆ ಪ್ರಬಲ ಸಮುದಾಯಗಳ ನಾಯಕರು, ಸ್ವಾಮೀಜಿಗಳು ಆಗ್ರಹಿಸಿದ್ದರು. ಈಗ ಹೊಸ ಜಾತಿಗಣತಿ ಘೋಷಣೆಯಾಗುತ್ತಲೇ ಮತ್ತೆ ಟೀಕೆ ಟಿಪ್ಪಣಿ ಎದುರಾಗುತ್ತಿದೆ. ರಾಜ್ಯ ಸರ್ಕಾರ 420 ಕೋಟಿ ನೀರಿನಲ್ಲಿ ಹೋಮ ಮಾಡಲು ಮುಂದಾಗಿದೆ ಎಂದು ಟೀಕಿಸಿದ್ದರು. ಹಾಗಿದ್ದರೂ ಮತ್ತೊಂದು ಕಡೆ ಜೋರಾಗಿಯೇ ಜಾತಿಗಣತಿಯ ವೇಳೆ ತಮ್ಮ ಸಮುದಾಯದ ಹೆಸರನ್ನ ಹೇಗೆ ಬರೆಸಬೇಕು ಎಂದು ಸಭೆಯ ಮೇಲೆ ಸಭೆ ನಡೆಸುತ್ತಿದ್ದಾರೆ. ಸೆಪ್ಟೆಂಬರ್ 22ರಿಂದ ಶುರುವಾಗುವ ಸಮೀಕ್ಷೆಯಲ್ಲಿ ತಮ್ಮ ಸಮುದಾಯಗಳ ಜನರು ಹೇಗೆಲ್ಲ ಉತ್ತರ ಬರೆಸಬೇಕು ಅನ್ನೋದರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸಕ್ಕಿಳಿದಿದ್ದಾರೆ. ಇವತ್ತು ಬೆಂಗಳೂರಿನಲ್ಲೊಂದು ದುಂಡು ಮೇಜಿನ ಸಭೆ ನಡೆದಿದೆ. ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವ ಸಭೆಯಲ್ಲಿ ಜಾತಿಗಣತಿಗೆ ಸಂಬಂಧಿಸಿದಂತೆ ಬಿಸಿ ಬಿಸಿ ಚರ್ಚೆಯಾಗಿದೆ. ಕ್ರಿಶ್ಚಿಯನ್ ಹಿಂದೆ ಹಿಂದೂ ಜಾತಿ ನಮೂದು ಬೇಡ, ಗಣತಿ ಪಟ್ಟಿಯ ಕಾಲಂನಿಂದಲೇ ತೆಗೆಯಲು ಆಗ್ರಹ. ಜಾತಿಗಣತಿಯಲ್ಲಿ ಹಿಂದೂ ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಸೇರ್ಪಡೆಗೆ ಆಕ್ಷೇಪ ವ್ಯಕ್ತವಾಗಿದೆ. ಬಿಜೆಪಿ ಶಾಸಕ ವಿ ಸುನೀಲ್ ಕುಮಾರ್, ಸಂಸದ ಯದುವೀರ್ ನೇತೃತ್ವದಲ್ಲಿ ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆಯ ದುಂಡು ಮೇಜಿನ ಸಭೆಯಲ್ಲಿ ವಿರೋಧ ವ್ಯಕ್ತವಾಗಿದೆ. ಕ್ರಿಶ್ಚಿಯನ್ ಜೊತೆ ಸೇರಿಸಿರುವ 63 ಜಾತಿಗಳನ್ನ ಗಣತಿಯಿಂದ ಹಿಂಪಡೆಯಬೇಕು. ಅಷ್ಟೇ ಅಲ್ಲ, ಗಣತಿ ಪಟ್ಟಿಯ ಕಾಲಂನಿಂದಲೇ ಬಿಡುವಂತೆಯೂ ಮನವಿ ಮಾಡಲಾಗಿದೆ. ಕ್ರಿಶ್ಚಿಯನ್ ಜಾತಿಗಳ ವಿಚಾರವಾಗೇ ರಾಜ್ಯಪಾಲರಿಗೂ ದೂರು ಸಲ್ಲಿಸಿರುವ ನಾಯಕರು ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ಒತ್ತಾಯಿಸಿದ್ದಾರೆ. ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಈ ಸರ್ಕಾರ, ಅದು ಅತಿ ಅವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಿರ್ದಿಷ್ಟವಾಗಿ ಈ ಕ್ರಿಶ್ಚಿಯನ್ ಸಬ್ಕಾಸ್ಟ್ಗಳ ಒಂದು ಆರ್ಟಿಫಿಷಿಯಲ್ ಆಗಿ ಸೇರಿಸಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಅದು ಮತಾಂತರಕ್ಕೆ ಒಂದು ಅವಕಾಶ ಕೊಡುವಂಥದ್ದು ದೃಷ್ಟಿಯಲ್ಲಿ ಸಹ ಅದು ಮಾಡ್ತಾ ಇದ್ದಾರೆ ಅಂತ ನಮ್ಮ ಭಾವನೆ. ಅದು ನಿಲ್ಲಿಸಬೇಕಾಗಿದೆ. ವೈಜ್ಞಾನಿಕ ರೀತಿಯಲ್ಲಿ ಅವರು ಸಮೀಕ್ಷೆಯನ್ನು ನಡೆಸಲಿ. ಮತ್ತೆ ಆ ತರಾತುರಿಯಿಂದ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಇದರ ಹಿಂದೆ ಇರುವಂತ 2 ಹುನ್ನಾರಗಳನ್ನ ಇವತ್ತು ಸಭೆಯಲ್ಲಿ ಗುರುತಿಸಿದವೆ. ಒಂದನೇದು, ಈ ರೀತಿ 47 ಉಪಜಾತಿಗಳಿಗೆ ಕ್ರಿಶ್ಚಿಯನ್ ನಾಮಕರಣವನ್ನ ಸಿದ್ದರಾಮಯ್ಯನವರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಮುಂದಿನ ದಿನಗಳಲ್ಲಿ ಇದು ಮೀಸಲಾತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏರುಪೇರನ್ನ ಮಾಡುವಂತ ಒಂದು ಹುನ್ನಾರ ಇದೆ. ಅದರಲ್ಲೂ ವಿಶೇಷವಾಗಿ ಒಬಿಸಿ ಮೀಸಲಾತಿಯನ್ನ ಏರುಪೇರು ಮಾಡುವಂತ ಒಂದು ಹುನ್ನಾರವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ಎನ್ನುವಂಥದ್ದು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತ ಆಗಿದೆ. ಎರಡನೇದು, ಸರ್ಕಾರವೇ ಅಧಿಕೃತವಾಗಿ ಮತಾಂತರಕ್ಕೆ ಬೇಕಾದಂತ ಪ್ರೇರಣೆಯನ್ನ ಕೊಡುತ್ತೆ, ಮತಾಂತರವನ್ನ ಮಾಡಿದರೆ ಸರ್ಕಾರಿ ಸೌಲಭ್ಯಗಳು ಸಿಗುತ್ತೆ ಎನ್ನುವಂತ ಪರೋಕ್ಷವಾದಂತ ಸಂದೇಶವೂ ಕೂಡ ಇದರ ಹಿಂದೆ ಇದೆ ಅನ್ನುವಂಥದ್ದು ಇವತ್ತು ಸಭೆಯಲ್ಲಿ ವ್ಯಕ್ತ ಆಗಿದೆ. ಇದೇ ವೇಳೆ ಸರ್ಕಾರ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡವರನ್ನು ಹಿಂದೂ ಜಾತಿಗಳ ಹೆಸರಿನಲ್ಲಿ ಗುರುತಿಸುವುದು ಮತಾಂತರಕ್ಕೆ ಕಾಂಟ್ರಾಕ್ಟ್ ಕೊಟ್ಟಂತೆ ಎಂದು ಬಿಜೆಪಿಯ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಕುರುಬ ಕ್ರಿಶ್ಚಿಯನ್ ಅಂತಂದ್ರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕುರುಬ ಕ್ರಿಶ್ಚಿಯನ್ ಪೀಠ ಆಗುತ್ತೆ. ಭೌತಿಕವಾಗಿ ಸಿದ್ದರಾಮಯ್ಯರು ಯಾರನ್ನೊಬ್ಬರು ನೇಮಿಸಬಹುದು ಅಥವಾ ಯಾವ್ದೋ ಪಾದ್ರಿ ಅಂತ ಕುಂದರ್ಸ್ಬೋದು. ಸಮಾಜವನ್ನು ಎಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಇವರು, ಯಾವ ಕಡೆ ತಗೊಂಡು ಹೋಗ್ತಾ ಇದ್ದಾರೆ? ಸುಪ್ರೀಂ ಕೋರ್ಟ್ ಕೂಡ ಹೇಳಿರೋದೇನಂತ ಹೇಳಿದ್ರೆ, ಯಾರು ಕನ್ವರ್ಟ್ ಆದರೂ ಕೂಡ ಕನ್ವರ್ಟ್ ಆದಂತಹ ಜಾತಿ ನೀಡಬೇಕು. ನೀವ್ಯಾಕೆ ಹೊಸದಾಗಿ ತಗೊಂಡು ಬಂದು ಒಂದು ಹಿಂದೂ ಮತ್ತೆ ಒಂದು ಕ್ರಿಶ್ಚಿಯನ್ ಹೆಸರನ್ನ ಜಾತಿಯನ್ನು ಇಡ್ತಾ ಇದ್ದೀರಾ? ಇದೇನು ನಿಮಗೇನ ನೀವು ಕನ್ವರ್ಟ್ ಮಾಡುವಂತಹ ಏನನ್ನ ಕಾಂಟ್ರಾಕ್ಟರ್ಗಳಾಗ್ಬಿಟ್ಟಿದ್ದೀರಾ ಏನು ಅಂತ ಈ ಸರ್ಕಾರದವ್ರನ್ನ ನಾನು ಕೇಳಲಿಕ್ಕೆ ಕೂಡ ಇಚ್ಛೆ ಪಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದ್ದು ಉದ್ದೇಶನೇ ಹಿಂದೂಗಳ ಸಂಖ್ಯೆ ಕಡಿಮೆ ಮಾಡಬೇಕು, ಕ್ರಿಶ್ಚಿಯನ್ರು ಮತ್ತು ಮುಸ್ಲಿಮರ ಸಂಖ್ಯೆನ ಹೆಚ್ಚು ಮಾಡಬೇಕು ಅನ್ನುವಂಥ ಸ್ಪಷ್ಟವಾಗಿರೋ ಉದ್ದೇಶ ನಮ್ಮ ಆಧುನಿಕ ಕರ್ನಾಟಕದ 2ನೇ ಟಿಪ್ಪು ಸುಲ್ತಾನ್ ಆಗಿರುವಂಥ ಸಿದ್ದರಾಮಯ್ಯ ಅವರದ್ದು ಉದ್ದೇಶ ಆಗಿದೆ. ಮತ್ತೊಂದೆಡೆ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಕ್ರಿಶ್ಚಿಯನ್ ಪದ ಬಂದಿರೋದು ಆಶ್ಚರ್ಯ ಹಾಗೂ ನೋವು ಉಂಟು ಮಾಡಿದೆ ಎಂದಿದ್ದಾರೆ ರಂಭಾಪುರಿ ಶ್ರೀಗಳು. ಏಕಾಏಕಿಯಾಗಿ ಕ್ರಿಶ್ಚಿಯನ್ ಪದ ಸೇರಿಸಿರುವುದು ಯಾಕೆ ಎಂಬುದು ದೊಡ್ಡ ಪ್ರಶ್ನೆ. ಸಮಾಜದವರು ಇದನ್ನ ವಿರೋಧಿಸಬೇಕು ಎಂದು ಕರೆ ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಧರ್ಮದಲ್ಲಿ ಕ್ರಿಶ್ಚಿಯನ್ ಪದ ಸೇರಿ ಬಂದಿದ್ದು ಆ ಪಟ್ಟಿ ನೋಡಿ ನಮ್ಮ ಒಬ್ಬರಿಗೆಲ್ಲ ಈ ರಾಜ್ಯದ ಎಲ್ಲ ಜನಾಂಗದವರಿಗೂ ಕೂಡ ಬಹಳ ಆಶ್ಚರ್ಯವನ್ನು ಮತ್ತು ನೋವನ್ನು ಉಂಟು ಮಾಡ್ತಾ ಇದೆ. ಇದು ಏಕಾಏಕಿಯಾಗಿ ಕ್ರಿಶ್ಚಿಯನ್ ಹೇಗೆ ಸೇರ್ತಿ ಈ ಸಮುದಾಯದ ಜೊತೆಗೆ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ. ಮುಂದೆ ಏಕತಾ ಸಮಾವೇಶದಲ್ಲಿ ಇದರ ಬಗ್ಗೆನೂ ಕೂಡ ಅಲ್ಲಿ ಸಮಾಲೋಚನೆ ಬರಬಹುದು ಅಂತೇಳಿ ನಮಗನಿಸ್ತಾ ಇದೆ. ಇನ್ನೊಂದು ಕಡೆ ಲಿಂಗಾಯತ ನಾಯಕರು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ನೇತೃತ್ವದಲ್ಲಿ ಸಭೆ ಮಾಡಿದ್ದಾರೆ.
ಬಿಜೆಪಿಯ ಚಟುವಟಿಕೆಗಳಿಂದ ದೂರ ಇದ್ದವರು ಕೂಡ ಅಸಮಾಧಾನ ಪ್ರತಿಷ್ಠೆ ಬಿಟ್ಟು ಸಮುದಾಯದ ಪರ ನಿಂತಿದ್ದಾರೆ. ಈ ಸಭೆಯಲ್ಲಿ ಕೇಂದ್ರ ಸರ್ಕಾರವೇ ಗಣತಿ ಮಾಡುವಾಗ ರಾಜ್ಯದ ಗಣತಿ ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಜಾತಿಗಳ ನಡುವೆ ಘರ್ಷಣೆ ಮಾಡಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಹುನ್ನಾರ ಸರ್ಕಾರದ್ದಾಗಿದೆ ಎನ್ನುವುದು ಬಿಜೆಪಿ ನಾಯಕರ ಪ್ರಮುಖ ಆಕ್ಷೇಪ. ಅಲ್ಲದೆ ಸಮೀಕ್ಷೆಗೆ ತಯಾರಿಸಿರುವ ಪ್ರಶ್ನಾವಳಿಯಲ್ಲಿ ಧರ್ಮದ ಕಾಲಂನಲ್ಲಿ ನಾಸ್ತಿಕರು ಎಂದು ನಮೂದಿಸುವ ಅಗತ್ಯವೇನಿದೆ ಎಂದು ಪ್ರಶ್ನಿಸಿದ್ದಾರೆ. ಅಲ್ಲದೆ ಇಲ್ಲಿ ಧರ್ಮದ ಹೆಸರಿನಲ್ಲೂ ತಮಗಿಚ್ಛೆ ಬಂದಂತೆ ಬರೆಸಲು ಅವಕಾಶ ಕೊಟ್ಟಿರೋದ್ರಿಂದ ವೀರಶೈವ ಲಿಂಗಾಯತರನ್ನು ಒಡೆಯುವ ಕೆಲಸ ನಡೆಯಬಹುದು ಎಂಬ ಆತಂಕ ವ್ಯಕ್ತವಾಗಿದೆ. ಇದೇ ಕಾರಣಕ್ಕಾಗಿ ಸಂವಿಧಾನದಲ್ಲೇ ಇಲ್ಲದ ಜಾತಿಗಣತಿ ಮಾಡುವ ಅವಶ್ಯಕತೆ ಏನು ಎಂದು ಪ್ರಶ್ನಿಸಲಾಗಿದೆ. ಹಾಗಿದ್ದರೂ ಜಾತಿಗಣತಿ ವೇಳೆ ಧರ್ಮ, ಜಾತಿ, ಉಪಜಾತಿ ಏನು ಬರೆಸಬೇಕು ಎಂಬುದರ ಬಗ್ಗೆ ಮುಂದೆ ನಿರ್ಣಯ ಕೈಗೊಳ್ಳಲಾಗುವುದು ಎಂಬ ತೀರ್ಮಾನಕ್ಕೆ ಸಭೆಯಲ್ಲಿ ಬರಲಾಗಿದೆ. ಇದಕ್ಕಾಗಿ ಮಠಾಧೀಶರ ಜೊತೆ ಚರ್ಚೆ ಮಾಡಿ ಇಡೀ ಸಮುದಾಯದ ಅಭಿಪ್ರಾಯವನ್ನು ಪ್ರಕಟಿಸುವ ತೀರ್ಮಾನ ಕೈಗೊಳ್ಳಲಾಗಿದೆ. ಹಾಗಿದ್ದರೂ ಈ ಬಾರಿಯ ಜಾತಿಗಣತಿ ವೇಳೆ ಯಾರಿಗೂ ಅನ್ಯಾಯ ಆಗೋದಿಕ್ಕೆ ಬಿಡೋದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಮತ್ತೊಂದೆಡೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬಿಜೆಪಿ ನಾಯಕರ ನಡೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ವಿರೋಧ ಮಾಡುವುದೇ ಅವರ ಕೆಲಸವಾಗಿದೆ ಎಂದು ಟೀಕಿಸಿದ್ದಾರೆ. ಇವತ್ತಿನ ಸಭೆಯಲ್ಲಿ ಇವೆಲ್ಲ ವಿಚಾರಗಳು ಕೂಡ ಸಮಗ್ರವಾಗಿ ಚರ್ಚೆ ಆಗಿದೆ. ದೇಶದ ಐಕ್ಯತೆ, ದೇಶದ ಅಖಂಡತೆ, ಸಮಾಜದ ಒಗ್ಗಟ್ಟು, ನಾಡಿನ ಹಿತ ಎಲ್ಲವನ್ನು ಗಣನೆಗೆ ತೆಗೆದುಕೊಂಡು ನಾವು ಕೆಲವು ನಿರ್ಣಯವನ್ನು ಮಾಡಿದ್ದೇವೆ. ಸಮಾಜನ ಒಡೆಯೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶವನ್ನು ಕೊಡೋದಿಲ್ಲ. ಆ ನಿಟ್ಟಿನಲ್ಲಿ ವೀರಶೈವ ಮಹಾಸಭೆ ಇರ್ಬೋದು, ಎಲ್ಲ ಮಠಾಧೀಶರ ಜೊತೆ ಚರ್ಚೆ ಮಾಡಿ ಒಗ್ಗಟ್ಟಿನಿಂದ ಹೋಗೋದಕ್ಕೆ ಏನು ಬೇಕಾದ ನಿರ್ಣಯ ಮಾಡ್ತಾರೆ. ಧನ್ಯವಾದ. ಥ್ಯಾಂಕ್ ಯು. ಅವ್ರಿಗೆ ಇದೇ ವಿರೋಧ ಪಡಿಸೋದಲ್ಲ, ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾರೆ, ಅದ್ರ ಬಗ್ಗೆ ವಿರೋಧ ಮಾಡೋದಲ್ಲ. ಅವರು ಬರೀ ಇಂಥವೇ ಜಾತಿಗಳು ಬಂದ್ರೆ ಮಾತ್ರ ವಿರೋಧಗಳು ಮಾಡೋದು. ಇವ್ರು ಮಾಡಿದ್ದೆಲ್ಲ ನಡೀತೈತೆ, ಇವ್ರು ಹೇಳಿದ್ದೆ ನಡೀತೈತೆ. ಈಗ ಪಾಕಿಸ್ತಾನ ಜೊತೆ ಇವಾಗ ಮ್ಯಾಚ್ ಆಡ್ತಿದ್ದಾರೆ, ಇದ್ರ ಬಗ್ಗೆ ವಿರೋಧ ಮಾಡಲ್ಲ ಇವರು. ನಾಚಿಕೆ, ಮಾನ, ಮರ್ಯಾದೆ ಏನೇನಿದೇನ್ರಿ? खून पानी नहीं मिलेगा, ट्रेड बिजनेस नहीं मिलेगा, हम वो करेंगे ये करेंगे. ಏನ್ ಭಾರಿ ದೊಡ್ಡ ದೊಡ್ಡ ಭಾಷಣ. ಸಿಂಧೂರ್ ಏನು ಆಪರೇಷನ್ ಸಿಂಧೂರ್, ಪಾಕಿಸ್ತಾನ್ ಕೋ ಖತಮ್ ಕರ್ ದೇಂಗೆ, ಓ ಕರ್ ದೇಂಗೆ ಅಂತೇಳಿ ಭಾಷಣಗಳು ಮಾಡಿ ಇವತ್ತು ಅಮಿತ್ ಶಾ ಅವ್ರ ಮಗ ಏನಿದ್ದಾರೆ, ಜೈಸೇದರಾಗಿದ್ದಾರೆ. ICC ಅಧ್ಯಕ್ಷರು ಎಷ್ಟು ಪವರ್ಫುಲ್ ಗುರ್ತಾ ಇವತ್ತು ಇಡೀ ಪ್ರಪಂಚಕ್ಕೆ. ICCನಲ್ಲಿ ಇರ್ತಕ್ಕಂಥ ದುಡ್ಡು ಎಲ್ಲ ಇದೆಯಾ? ಇವತ್ತು ನೀವ್ಯಾಕೆ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾ ಇದ್ದೀರಿ? ಇಂಥವೇನು ಬೇಡ ಇವರಿಗೆ ಮಾತಾಡೋದೀಗ. ಇದ್ರ ವಿರುದ್ಧ ಹೋರಾಟ ಮಾಡಕ್ಕೆ ಹೇಳ್ರಿ ನೋಡೋಣ. ಇವರು ಪಾಕಿಸ್ತಾನ ಮುಸಲ್ಮಾನಲ್ಲ ಅಂದ್ರೆ ಇವ್ರ ಬಿಸ್ನೆಸ್ಸೇ ಇಲ್ಲ ಇವರಿಗೆ. ಈ ಮಧ್ಯೆ ವೀರಶೈವ ಲಿಂಗಾಯತ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಖಂಡ್ರೆಯವರನ್ನ ಬಿಜೆಪಿ ಲಿಂಗಾಯತ ನಾಯಕರ ನಿಯೋಗ ಭೇಟಿ ಮಾಡಿದೆ. ಸರ್ಕಾರದ ಜಾತಿ ಜನಗಣತಿ ಸಮೀಕ್ಷೆಯಿಂದ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಉಂಟಾಗಿರುವ ಗೊಂದಲ ಸರಿಪಡಿಸುವಂತೆ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಸೆಪ್ಟೆಂಬರ್ 19ರಂದು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಏಕತಾ ಸಮಾವೇಶ ಹಮ್ಮಿಕೊಂಡಿದ್ದು ಅಂದೇ ನಿರ್ಧಾರ ಮಾಡೋಣ ಎಂದು ಖಂಡ್ರೆ ಭರವಸೆ ನೀಡಿದ್ದಾರೆ. ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಮತ್ತು ಉಪಜಾತಿ ಕಾಲಂನಲ್ಲಿ 135 ಒಳಪಂಗಡಗಳಲ್ಲಿ ಅವರಿಗೆ ಸೂಕ್ತವಾದ ಹೆಸರು ನೋಂದಾಯಿಸುವಂತೆ ಮಾರ್ಗದರ್ಶನ ನೀಡಲಾಗುವುದು ಎಂದರು. ಅಲ್ಲದೆ ಯಾವುದೇ ಕಾರಣಕ್ಕೂ ಜಾತಿಗಳನ್ನು ಒಡೆಯುವ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನುವಂಥ ಪ್ರಶ್ನೆ ಇಲ್ಲ. ಸಮುದಾಯದ ಹಿತದೃಷ್ಟಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಈಗೇನು ಜಾತಿ ಗಣತಿ ಇದೆ ಅಥವಾ ನಮ್ಮ ಸಾಮಾಜಿಕ ಶೈಕ್ಷಣಿಕ ಗಣತಿಯಲ್ಲಿ ನಿಖರವಾದಂಥ ಒಂದು ಸಂಖ್ಯೆ ಬರುವಂಥ ರೀತಿಯಲ್ಲಿ ಎಲ್ಲರೂ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋಂಥದ್ದು ಎಲ್ಲರ ಉದ್ದೇಶ. ಈ ಮಧ್ಯೆ ಲಿಂಗಾಯತರ ಬೇಡಿಕೆ ಗಣತಿ ವಿಚಾರವಾಗಿ ಸ್ವಾಮೀಜಿಗಳ ಮಧ್ಯೆಯೇ ವಾಗ್ಯುದ್ಧಗಳು ನಡೆಯುತ್ತಿವೆ. ಲಿಂಗಾಯತ ಧರ್ಮಕ್ಕಾಗಿ ಹೋರಾಟ ನಡೆಯುತ್ತಿದೆ. ಕೇಂದ್ರಕ್ಕೂ ನಿಯೋಗ ಹೋಗಿ ಒತ್ತಡ ಹೇರಿದೆ. ಹೀಗಿರುವಾಗ ವೀರಶೈವ ಲಿಂಗಾಯತ ಎಂಬಿತ್ಯಾದಿ ಮಾತುಗಳಿಂದ ಗೊಂದಲ ಸೃಷ್ಟಿಯಾಗ್ತಿದೆ ಅನ್ನೋದು ಹರಿಹರ ಪೀಠದ ವಚನಾನಂದ ಸ್ವಾಮೀಜಿ ಅಭಿಪ್ರಾಯ. ಇದಕ್ಕೆ ತಿರುಗೇಟು ಕೊಟ್ಟಿರುವ ದಿಂಗಾಲೇಶ್ವರ ಶ್ರೀಗಳು ಏನೇ ಅಭಿಪ್ರಾಯಗಳಿದ್ದರೂ ಮಹಾಸಭಾದ ಮುಂದಿಡಲಿ ಎಂದಿದ್ದಾರೆ. ನಾವು ಹೇಳ್ತಿದ್ವಿ, ಇದನ್ನು ಯಾರು ಶುರು ಮಾಡಿದ, ಇದನ್ನು ಈ ಮೂವ್ಮೆಂಟ್ ಅನ್ನು ಶುರು ಮಾಡಿದಾರಲ್ಲ, ಈ ಶುರು ಮಾಡಿದಂಥವ್ರಿಗೆ ನಾವು ಹೇಳ್ತಿರ್ತೀವಿ, ಇಷ್ಟು ದಿನ ಆಯ್ತು ನೀವು 2018 ಆಯ್ತು. ಒಬ್ಬರಾದರೂ ಕೇಂದ್ರದಕ್ಕೆ ಹೋಗಿ ಒಂದು ನಿಯೋಗ ತೆಗೆದುಕೊಂಡು ಯಾಕೆ ಲಿಂಗಾಯತ ಧರ್ಮ ಬೇಕು ಅಂತೇಳಿ ಏನಾದ್ರು ಮಂಡನೆ ಮಾಡಿದ್ದಾರೆ. ನೀವು ಇಲ್ಲಿ ಕುತ್ಕೊಂಡು ಜನಗಳಿಗೆ ಗೊಂದಲ ಹುಟ್ಟಿಸಿ ಅವರು ಬೇರೆ ಇವರು ಬೇರೆ ಅಂತ ಹೇಳ್ಕೊಂಡು ಸಾಮಾಜಿಕವಾಗಿ ಭಕ್ತರಲ್ಲಿ ಕಲುಷಿತವನ್ನು ಮಾಡಿ ತಾತ್ವಿಕವಾಗಿ ವಿಚಾರಗಳೇ ಬೇರೆದಾವೆ. ನಾವು ಸಾಮಾಜಿಕ ಒಂದಾಗಿ ಹೋಗಬೇಕು. ಈಗಾಗಲೇ ವೀರಶೈವ ಲಿಂಗಾಯತ ಆಗಲ್ಲ ತಿರಸ್ಕಾರ ಮಾಡಿದ್ದಾರೆ. ಮತ್ತು ಅದರ ಪ್ರಶ್ನೆ ಅದು ಕೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ಲಿಂಗಾಯತ ತತ್ವ ಇದೆಲ್ಲ ಜಗತ್ತನ್ನು ಒಪ್ಕೊಂಡಿದೆ. ಇವತ್ತು ಬಸವಣ್ಣ ಲಂಡನ್ಗೆ ಹೋಗಿದ್ದಾರೆ. ಎಲ್ಲರ ಯಾರ್ಯಾರ ನಿರ್ಧಾರಗಳು ಏನೇ ಇದ್ರೂ ಕೂಡ ಎಲ್ಲ ನಿರ್ಣಯಗಳನ್ನು ಮಹಾಸಭೆಗೇ ಕೊಡಬೇಕಾಗತ್ತೆ. ನಮ್ಮ ಅಭಿಪ್ರಾಯಗಳನ್ನು ಮಹಾಸಭೆಗೇ ಕೊಡಬೇಕಾಗತ್ತೆ.
ಮಹಾಸಭೆಯ ನಿರ್ಣಯವನ್ನು ನಾವು ಅಂತಿಮಗೊಳಿಸಬೇಕಾಗತ್ತೆ. ಯಾಕಂತಂದ್ರೆ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಸಂಸ್ಥೆ ಅದು. ಈ ಸಮಾಜವನ್ನು ಒಂದು ಮಾಡಬೇಕು ಅಂತೇಳಿ ಹುಟ್ಟುಕೊಂಡಿರ್ತಕ್ಕಂಥ ಸಂಸ್ಥೆ. ಆ ಸಂಸ್ಥೆ ಯಾರದೇ ಒಬ್ಬರ ಅಧೀನದೊಳಗಿರ್ತಕ್ಕಂಥದ್ದಲ್ಲ, ಸಮಾಜದ ಒಂದು ಕೇಂದ್ರ ಸ್ಥಾನವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಯಾರ್ಯಾರ ಅಭಿಪ್ರಾಯಗಳದಾವು ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಎಲ್ಲಿಗೆ ಕೊಡಬೇಕು ಅಂದ್ರೆ ಮಹಾಸಭೆಗೇ ಕೊಡಬೇಕು. ಮಹಾಸಭೆಯಲ್ಲಿ ಎಲ್ಲರೂ ಕೂಡ್ಕೊಂಡು ಅವತ್ತಿನ ದಿವಸ ನಿರ್ಣಯವನ್ನು ಘೋಷಣೆ ಮಾಡಬೇಕು. ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಈ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿದ್ರೆ, ಮತ್ತೊಂದೆಡೆ ಹಲವು ಸಮುದಾಯಗಳ ವತಿಯಿಂದ ಸಭೆ ಸಮಾವೇಶಗಳು ಆಯೋಜನೆಯಾಗುತ್ತಿವೆ. ಹರಿಹರ ವಾಲ್ಮೀಕಿ ಗುರುಪೀಠದಲ್ಲಿ ಸೆಪ್ಟೆಂಬರ್ 18ರಂದು ಪ್ರಸನ್ನಾನಂದ ಸ್ವಾಮೀಜಿಗಳು ಸಭೆ ಮಾಡಲಿದ್ದಾರೆ. ವಾಲ್ಮೀಕಿ ಜಾತಿಗೆ ಇತರೆ ಮೇಲ್ವರ್ಗದ ಜಾತಿಗಳ ಸೇರ್ಪಡೆ, ನಾಯಕ ತಳವಾರ ಹೆಸರಿನಲ್ಲಿ ಇತರೆ ಜಾತಿಯ ತಳವಾರರು ಪ್ರಮಾಣಪತ್ರ ಪಡೆಯುವುದನ್ನು ತಡೆಯುವುದು ಹಾಗೂ ಗಣತಿ ಫಾರಂನ ಜಾತಿ ಕಾಲಂನಲ್ಲಿ ಏನನ್ನ ಬರೆಸಬೇಕು ಎಂಬುದರ ತೀರ್ಮಾನವಾಗಲಿದೆ. ಅದೇ ರೀತಿ ಈ ತಿಂಗಳ 18ರಂದು ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಎಸ್ಟಿ ಬಲಗೈ ಜಾತಿಗಳ ಒಕ್ಕೂಟ ಸಭೆ ಸೇರಲಿದೆ. ಗಣತಿ ವೇಳೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಜೊತೆಗೆ ಸಂಬಂಧಿಸಿದ ಆಡುಭಾಷೆಯಲ್ಲಿ ಕರೆಸಿಕೊಳ್ಳುವ ಉಪಜಾತಿಗಳನ್ನೂ ನಮೂದಿಸುವಂತೆ ಜಾಗೃತಿ ಮೂಡಿಸಲು ಒಕ್ಕೂಟ ಮುಂದಾಗಿದೆ. ಹೀಗೆ ಹೊಸ ಜಾತಿಗಣತಿಯ ವೇಳೆ ತಮ್ಮ ತಮ್ಮ ಜಾತಿಗಳ ಹಿತ ಕಾಯುವ ನಿಟ್ಟಿನಲ್ಲಿ ಆಯಾ ಸಮುದಾಯಗಳ ಸಂಘಟನೆಗಳು, ಸ್ವಾಮೀಜಿಗಳು, ರಾಜಕೀಯ ನಾಯಕರು ಬಹಳ ಚಟುವಟಿಕೆಯಿಂದ ಕೆಲಸ ಶುರು ಮಾಡಿದ್ದಾರೆ. ಮತ್ತೊಂದೆಡೆ ರಾಜ್ಯ ಸರ್ಕಾರ ಕುರುಬ ಸಮುದಾಯವನ್ನ ಎಸ್ಟಿ ಕೆಟಗರಿಗೆ ಸೇರಿಸಲು ಚಿಂತನೆ ನಡೆಸಿದೆ. ಇದಕ್ಕಾಗಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ ನಿಗದಿಯಾಗಿದೆ. ಕುರುಬ ಹಾಗೂ ಗೊಂಡ ಸಮುದಾಯಗಳ ಸಾಮ್ಯತೆ ಬಗ್ಗೆ ತಿಳಿಯಲು ಸಭೆ ಆಗ್ತಿದೆ. ಆ ಸಾಮ್ಯತೆಯನ್ನೇ ಆಧಾರವಾಗಿಟ್ಟುಕೊಂಡು ಎಸ್ಟಿ ಸಮುದಾಯಕ್ಕೆ ಕುರುಬ ಸೇರ್ಪಡೆ ಮಾಡುವ ಪ್ರಯತ್ನ ಇದಾಗಿದೆ. 2023ರಲ್ಲೇ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಶಿಫಾರಸು ಮಾಡಲಾಗಿದೆ. ಕುಲಶಾಸ್ತ್ರೀಯ ಅಧ್ಯಯನದ ವರದಿಯೊಂದಿಗೆ ಕೇಂದ್ರ ಸರ್ಕಾರಕ್ಕೂ ಶಿಫಾರಸು ಮಾಡಲಾಗಿದೆ. ಕೇಂದ್ರ ಸರ್ಕಾರದೊಂದಿಗೂ ಈಗಾಗಲೇ ಪತ್ರ ವ್ಯವಹಾರ ನಡೆದಿದೆ. ರಾಜ್ಯದಲ್ಲಿ ಸದ್ಯ ಪ್ರವರ್ಗ 2A ಅಡಿಯಲ್ಲಿರುವ ಕುರುಬ ಸಮುದಾಯ 15% ಮೀಸಲಾತಿ ಪಡೆಯುತ್ತಿದ್ದಾರೆ. 102 ಜಾತಿಗಳೊಂದಿಗೆ ಮೀಸಲಾತಿ ಹಂಚಿಕೊಳ್ಳುವುದರಿಂದ ವಂಚಿತರಾಗುತ್ತೇವೆ ಎಂಬುದನ್ನೇ ಇಟ್ಟುಕೊಂಡು ಎಸ್ಟಿಗೆ ಬೇಡಿಕೆ ಇಡಲಾಗಿದೆ. ಆದರೆ ಸಿದ್ದರಾಮಯ್ಯ ಅವರ ಕುರ್ಚಿಗೆ ತೊಂದರೆಯಾಗಿದ್ದಕ್ಕಷ್ಟೇ ಈಗ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಲು ಕಸರತ್ತು ಆರಂಭಿಸಿದ್ದಾರೆ ಎಂದು ಎಂಎಲ್ಸಿ ಎಚ್ ವಿಶ್ವನಾಥ್ ಟೀಕಿಸಿದ್ದಾರೆ. ಕುರುಬ ಸಮುದಾಯಕ್ಕೆ ಮಠ ಮಾಡಿದ್ದು ನಾನು, ಈಗ ಸ್ವಾಮೀಜಿಗಳು ಸಿದ್ದರಾಮಯ್ಯ ಪರವಾಗಿ ನಿಲ್ಲಬಾರದು ಎಂದು ಆಗ್ರಹಿಸಿದ್ದಾರೆ. ಇವತ್ತೇನಾಗಿದೆ, ಕುರುಬ ಸಮುದಾಯ ಎಸ್ಟಿ ಟ್ಯಾಗ್ ಬೇಕು ಅಂತಕ್ಕಂಥದ್ದನ್ನ ಸಿದ್ದರಾಮಯ್ಯ ಎಂದೂ ಕೂಡ ತನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಪಾಸ್ ಮಾಡಿದವರಲ್ಲ. ಎಷ್ಟು ದಿವಸ ಆಯ್ತು ಇದು? ಬೊಮ್ಮಾಯಿ ಸರ್ಕಾರ ಕೊಟ್ಟು ಆಮೇಲೆ ನೀವೇ ಬಂದ್ರಲ್ಲ. ಎಂದಾದ್ರೂ ಇದನ್ನ ಹಿಡ್ಕೊಂಡು ಪ್ರಧಾನಮಂತ್ರಿನ ಭೇಟಿ ಮಾಡಿದ್ದೀರಾ ನೀವು? ನಮ್ಮ ಸಮುದಾಯದ ಈ ತರ ಬಂದಿದೆ, ಶಾ ಭೇಟಿ ಮಾಡಿದ್ದೀರಾ? ಕೇಂದ್ರ ಸರ್ಕಾರದಲ್ಲಿ ಕೂತು ಪ್ರಧಾನಮಂತ್ರಿ ಟೇಬಲ್ ಅಲ್ಲಿ ಯಾಕಾಗಲ್ಲ ಅಂತ ಕೇಳಿದ್ರಿ ಏನ್ರಿ? ಹೀಗೆ ಪ್ರತಿಯೊಂದು ಜಾತಿಯಲ್ಲೂ ಅವರದ್ದೇ ಲೆಕ್ಕಾಚಾರಗಳು ಸಾಗಿವೆ. ಕೆಲವು ಜಾತಿಗಳ ನಾಯಕರು ತಾವು ವೇದಿಕೆಗಳಲ್ಲಿ ಹೇಳುತ್ತಿದ್ದ ತಮ್ಮ ಸಮುದಾಯದ ಜನಸಂಖ್ಯೆಯೇ ಈ ಗಣತಿಯಿಂದ ಉಲ್ಟಾ ಪಲ್ಟಾ ಆಗಿ ತಾವೆಲ್ಲಿ ರಾಜಕೀಯವಾಗಿ ಪ್ರಾಬಲ್ಯ ಕಳೆದುಕೊಳ್ಳುತ್ತೇವೆ ಎಂಬ ಆತಂಕದಲ್ಲಿದ್ದಾರೆ. ಆದರೆ ಜಾತಿಗಣತಿ ಮಾಡೇ ಮಾಡ್ತೀವಿ ಎಂದು ಹೊರಟಿರುವ ಸರ್ಕಾರ ಬೇರೆ ಬೇರೆ ಸಮುದಾಯಗಳಲ್ಲಿ ವ್ಯಕ್ತವಾಗುತ್ತಿರುವ ಆತಂಕಗಳನ್ನು ಸಮಾಧಾನದಿಂದ ಆಲಿಸಿ ಸಮರ್ಪಕವಾಗಿ ಜಾತಿಗಣತಿಯನ್ನ ಮಾಡಿ ಮುಗಿಸಬೇಕಿದೆ. ಇಲ್ಲದೆ ಹೋದ್ರೆ ಸರ್ಕಾರ ಗಣತಿಗಾಗಿ ಮೀಸಲಿಟ್ಟಿರುವ 420 ಕೋಟಿ ರೂಪಾಯಿ ಮತ್ತೆ ನೀರಿನಲ್ಲಿ ಇಟ್ಟ ಹೋಮ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.